ಸ್ನೇಹಿತರೆ, ಇಡೀ ರಾಜ್ಯದ ಜನ ಖುಷಿ ಪಡುವ ವಿಚಾರ ಇದೀಗ ಸ್ವತಃ ಕಿಚ್ಚ ಸುದೀಪ್ ಅವರೇ ಸುಳಿವನ್ನು ಬಿಟ್ಟುಕೊಟ್ಟಿದ್ದಾರೆ. ಸೊ ಏನಿದು ವಿಚಾರ, ಏನು ಸುದ್ದಿ ಮಾತನಾಡ್ತಿದ್ದೀನಿ ಎಲ್ಲದನ್ನು ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ನೀವು ಕೂಡ ಈ ವಿಡಿಯೋ ನೋಡೋಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಳ್ಳಿ ವೀಕ್ಷಕರೇ. ಸ್ನೇಹಿತರೆ, ಇದೀಗ ಸ್ವತಃ ಕಿಚ್ಚ ಸುದೀಪ್ ಅವರೇ ಒಂದು ಗುಡ್ ನ್ಯೂಸನ್ನು ಈ ಒಂದು ವಿಚಾರದ ಬಗ್ಗೆ ಮಾತನಾಡುವಾಗ ಹೇಳಿದ್ದಾರೆ. ಸದ್ಯ ಬಿಗ್ ಬಾಸ್ ಗೆಲ್ಲೋದು ಗೆಲ್ಲಿ ನಟ ಆದರೆ ರನ್ನರ್ ಅಪ್ ಆಗೋದು ಯಾರು ಎಂಬುದು ಕೂಡ ಗೊತ್ತಿಲ್ಲ ಅನ್ನೋದು ಜನ ಮಾತನಾಡ್ಕೊಳ್ತಾ ಇದ್ರು. ಸದ್ಯ ಅಸಲಿ ಸತ್ಯವನ್ನ ಸ್ವತಃ ಕಿಚ್ಚ ಸುದೀಪ್ ಅವರೇ ಬಿಚ್ಚಿಕೊಟ್ಟಿದ್ದಾರೆ. ಸೊ ಈಗ ಬಿಗ್ ಬಾಸ್ ಟ್ರೋಫಿ ಗೆಲ್ಲೋದು ರಕ್ಷಿತಾ ಶೆಟ್ಟಿ ಅನ್ನೋದು ಸ್ವತಃ ಕಿಚ್ಚ ಸುದೀಪ್ ಅವರೇ ಸುಳಿವನ್ನ ಬಿಚ್ಚಿಕೊಟ್ಟಿದ್ದಾರೆ ವೀಕ್ಷಕರೇ. ಸದ್ಯ ಬಿಗ್ ಬಾಸ್ ಮನೆಯಲ್ಲಿ ಗಿಲ್ಲಿ ನಟ ಸ್ಟ್ರಾಂಗ್ ಕಂಟೆಸ್ಟೆಡ್, ಗಿಲ್ಲಿ ವಿನ್ನರ್ ಆಗ್ತಾರೆ ಅಂತ ಜನ ಅನ್ಕೊಂಡಿದ್ರು. ಆದರೆ ಅಸಲಿಗೆ ರಕ್ಷಿತಾ ಶೆಟ್ಟಿ ಇದೀಗ ಮೇಲುಗೈ ಸಾಧಿಸಿ ಬಿಗ್ ಬಾಸ್ ಟ್ರೋಫಿಯನ್ನು ಗೆಲ್ಲೋದ್ರಲ್ಲಿ ಮುಂದೆ ನಿಂತಿದ್ದಾರೆ. ಸ್ನೇಹಿತರೆ, ಬಿಗ್ ಬಾಸ್ ಮನೆಯಲ್ಲಿ ಸ್ಪರ್ಧಿಗಳು ಇದೀಗ ತಾ ಮುಂದು ನಾ ಮುಂದು, ಬಿಗ್ ಬಾಸ್ ಟ್ರೋಫಿ ನನಗೆ ಸಿಗಬೇಕು ಅನ್ನುವ ಆಸೆ, ಹಂಬಲ, ಹಠ ಎಲ್ಲವೂ ಕೂಡ ಇರುತ್ತೆ. ಸಹಜವಾಗಿ ರಕ್ಷಿತಾ ಶೆಟ್ಟಿ ಪ್ರಬಲಶಾಲಿ ಕೂಡ ಹೌದು. ಮಾತಿನ ಮಲ್ಲಿ, ಮಾತಿನಲ್ಲೇ ಸ್ಪರ್ಧಿಗಳನ್ನು ಕೊಲ್ಲುವ ಶಕ್ತಿ ರಕ್ಷಿತಾ ಶೆಟ್ಟಿಗೆ ಇದೆ. ಇಡೀ ಕರ್ನಾಟಕದ ಜನ, ಅದರಲ್ಲೂ ಮಂಗಳೂರಿನ ಜನ ಹೆಚ್ಚಾಗಿ ಸಪೋರ್ಟ್ ಮಾಡ್ತಾ ಇದ್ದಾರೆ ರಕ್ಷಿತಾ ಶೆಟ್ಟಿ ಅವರನ್ನು. ಕಿಚ್ಚ ಸುದೀಪ್ ಅವರು ಕೂಡ ರಕ್ಷಿತಾ ಶೆಟ್ಟಿಯನ್ನು ಒಂದು ಸುಳಿವನ್ನು ಬಿಚ್ಚಿಕೊಟ್ಟಿದ್ದಾರೆ. ಬಿಗ್ ಬಾಸ್ ಟ್ರೋಫಿ ಗೆಲ್ಲೋದು ಇವರೇ ಅನ್ನೋದನ್ನು ಸದ್ಯ ಈ ಒಂದು ವಿಚಾರ ಕೇಳಿ ಇಡೀ ರಾಜ್ಯದ ಜನ ಖುಷಿ ಪಡ್ತಾ ಇದ್ದಾರೆ. ಸ್ನೇಹಿತರೆ, ಎಲ್ಲರೂ ಕೂಡ ಅಂದ್ಕೊಳ್ತಿದ್ರು ರಕ್ಷಿತಾ ಶೆಟ್ಟಿ ವಿನ್ ಆಗಬೇಕು ಅಂತ. ಸಲಿಗೆ ಟ್ರೋಫಿ ಪಕ್ಕ ಕೈ ಹಿಡಿಯೋದು ರಕ್ಷಿತಾ ಶೆಟ್ಟಿ ಅವರೇ ಅನ್ನೋದನ್ನು ಕಿಚ್ಚ ಸುದೀಪ್ ಹೇಳಿದ್ದಾರೆ. ಸೊ ನೀವು ಕೂಡ ಅಂದ್ಕೊಂಡಿದ್ದೇ ಆಗಿದೆ. ನಿಮ್ಮ ಅನಿಸಿಕೆಗಳನ್ನು ತಪ್ಪಾಗಿ ತಿಳಿಸಿ. ನೀವು ಕೂಡ ಬಿಗ್ ಬಾಸ್ ನೋಡ್ತಾ ಇದ್ದೀರಿ, ಬಿಗ್ ಬಾಸ್ ವಿನ್ನರ್ ರಕ್ಷಿತಾ ಶೆಟ್ಟಿನೇ ಆಗಬೇಕು ಅಂತ ಕಮೆಂಟ್ ಮಾಡೋದಾದರೆ ತಪ್ಪದೆ ಆದಷ್ಟು ಬೇಗ ಕಮೆಂಟ್ ಮಾಡಿ. ಫಿನಾಲೆಯಲ್ಲಿ ಸುಳಿವು ಬಿಟ್ಕೊಟ್ಟಿದ್ದು ಮತ್ತೆ ತಪ್ಪಾರ್ದು. ಸೊ ಈ ಒಂದು ಸುಳಿವು ನಿಜ ಆಗಬೇಕು ಅಂದರೆ ನೀವು ನಿಮ್ಮ ಸಪೋರ್ಟನ್ನು ಬಿಡಬೇಡಿ. ಈ ಕೂಡಲೇ ರಕ್ಷಿತಾ ಶೆಟ್ಟಿ ಅವರನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.